ಬರ್ಬಂಜ ನೋಡ್ದೈರಿಯಾ ಎಂತ ಒಳ್ಳೆ ಮಗಿಗೆ ತಗೊಂಡೋಗಿ ಎಂತ ಕುಡುಕ್ ನನ್ನ ಮಗನ ಗಂಟಾಕೋರೆ ಅಂತ. ಒಳ್ಳೆತನ ಮನದೇ ಹುಡುಗಿಗೆ ಈ ತರ ಕೆಟ್ಟ ನನ್ ಮಕ್ಕಳೇ ಸಿಗುದು. ನನಗ್ ನೀ ಸಿಕ್ಕಿದ್ಯಲ್ಲ ಹಂಗೆ. ಏನವ ನಿನಗೆ ಅಪ್ಪ ಅವ್ವ ಯಾರು ಇಲ್ವೇನವ? ಅವರವ ಅಪ್ಪ ಅವ್ವ ಅಣ್ಣ ಎಲ್ರು ಇದ್ದಾರೆ. ನನ್ನ ದೈವನೇ ನನಗ್ ಪ್ರತಿಕೂಲವಾಗಿರುವಾಗ ಅವ್ರ ತಾನೇ ಏನವ ಮಾಡ್ತಾರೆ. ಅಲ್ಲ ಕಣವ, ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ, ಗಂಡನ ಮನೇಲಿ ಮಗಳು ಚೆನ್ನಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನನೂ ಬಂದು ವಿಚಾರಿಸ್ಲಿಲ್ವಲ್ಲ. ಅವ್ರೆಂತ ತಂದೆ ತಾಯಿಗಳವ? ತಪ್ಪಾಯ್ತು ಅಣ್ಣವ, ನನ್ನ ತಂದೆ ತಾಯಿ ದೇವ್ರಂತ. ನನ್ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಕಣವ, ಅವ್ರಿಗನ್ನೆಲ್ಲ ಬೈಬೇಡ. ಅಯ್ಯೋ ಅಲ್ಲ ಕಣ್ಣನ್ ತಾಯಿ, ನೋಡಿದ್ರೆ ಓದ್ಕೊಂಡಿರೋಳು ಕಣ್ಣಂಗ್ ಕಾಣಿಸ್ತೀಯ. ನನ್ ಗಂಡ ಇಷ್ಟೆಲ್ಲ ಹಿಂಸೆ ಕೊಡ್ತಾವನೆ ಅಂತ ಒಂದ್ ಕಾಜ್ಗ ಗೀಚಾಕದಲ್ವೇನವ? ಬೇಡ, ಊರ್ ಗಂಟ ನೀನೇ ಹೋಗಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬಂದು ಆ ಕುಡುಕ್ ನನ್ ಮಗನಿಗೆ ಸರಿಯಾಗಿ ಬುದ್ಧಿ ಕಲ್ಸೋದಲ್ವೇನವ? ಅವ ಊಟ ಮಾಡಿ 3 ದಿನ ಆಗಿದೆ, ಇನ್ನು ನಾನು ಅಲ್ಲಿಂದ ಅಲ್ಲಿಗೆ ಹೇಗವ ಹೋಗ್ಲಿ? ಅಲ್ಲ ಹಿರಿಯ, ಎಂತ ಕಟಕ್ ನನ್ ಮಗ ಅವನು ಅಂತ. ಅಲ್ಲ, ಮೊಗಿ ಕೈಗೆ ಒಂದ್ 20 ರೂಪಾಯಿ ಕೊಟ್ಟೋಗ್ಬಾರ್ದಾ? ಕೊಡ್ಬೇಕಾಗಿತ್ತು. ಅವ್ನ್ ಕುಡಿಯೋಕೆ ಕಾಸು ಇಟ್ಟಲ್ವಲ್ಲ, ಅಲ್ಲಿ ಲಾರಿ ಓಡಿಸ್ಬಿಟ್ಟು ಬರುದೇ ತಡ. ಕಾಡು ದುಡ್ಡು ಇಸ್ಕೊಂಡು ಸರಾಯಿ ಅಂಗಡಿಗೆ ನೀರ್ತಿರ್ತಾನೆ. ಇವ್ನ್ಗೆ ಎಲ್ಲಿ ತಂದು ಕೊಡ್ತಾನೆ ಕಾಸನ್ನ? ಓ, ಲಾರಿ ಬೇರೆ ಓಡಿಸೋನವ, ಅದಕ್ಕೆ ಬಾಡಿ ಹಂಗದೆ. ಹೋಲಿ ಬಿಡು, ಮಗಿನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತೈತೆ. ಹಿರಿಯ, ನೀನೇ ಒಂದ್ 20 ರೂಪಾಯಿ ಕೊಡು, ಊರ್ ಗಂಟ ಹೋಗಿ ಅವ್ರ ಅಪ್ಪನ ಅಣ್ಣನ ಕರ್ಕ ಬರ್ಲಿ. 20 ರೂಪಾಯಿನ? 20 ರೂಪಾಯಿ ತಗೊಂಡು ಮದ್ದೂರು ಬಸ್ ಸ್ಟ್ಯಾಂಡ್ ಗಂಟು ಹೋಗಕ್ಕಾಗಲ್ಲ. ಬೆಂಗಳೂರಿಗೆ ಟ್ರೈನ್ ಆಗಿ ಹೆಂಗ್ ಹೋಗ್ತಾರೆ ಎಲ್ಲ ನಿನ್ ಗೊತ್ತಾಗೋದಿಲ್ಲ. ನೀ ಸುಮ್ಕಿರು. ದಾನಸೂರ ಕರ್ಣ, ಅದೆಷ್ಟು ಕೊಡ್ತೀಯ ನೋಡ್ತೀನಿ ನೋಡು. ಬೇಡಪ್ಪ, ಈಗ ತಕೊಂಡು ಹೋಗ್ಬಿಟ್ಟು ಕಾಣಿಸ್ತಾನೆ ಇಲ್ಲ. ಎತ್ತ ತೋರ್ಸಲ್ಲ, ಎಷ್ಟು ಕೊಟ್ಟೆ ನೋಡು. ಹಿಂಗ್ ನಿಗಿರಿ, ನಿಗರಿಸ್ತೀಯ ಬಿಡು ನೀನು. ನಿಮ್ಮವನ್ ಕರ್ಕೊಂಡು ಬರೋಗ ಹೋಗಿ. ಬೇಡ ಕಡಪ್ಪ, ಬೇಡ. ಯಾವ ಜನ್ಮದಲ್ಲಿ ಏನಾಗಿದ್ರೋ ಏನೋ, ಈ ಜನ್ಮದಲ್ಲಿ ನೀವು ನನಗೆ ಸಹಾಯ ಮಾಡ್ತಿದ್ದೀರಾ. ಬೇಡ, ನನ್ನ ಕಷ್ಟನ ನಾನೇ ಅನುಭವಿಸ್ಬೇಕು. ಅದು ಅಲ್ಲದೆ ಪರಿಚಯ ಇಲ್ಲದೆ ಇರೋ ನಿಮ್ಮ ಹತ್ರ ಹಣ ತಗೊಂಡಿದ್ದು ನಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಮನೆಯವರು ಅಂದ್ರೆ ಯಾರ? ಮನೆಯವ್ರು ಅಂದ್ರೆ ಅಷ್ಟು ಗೊತ್ತಾಗಕ್ಕಿಲ್ವಾ? ಆಕಿ ಗಂಡ, ನೀ ನನಗೆ ಗಂಟು ಬಿದ್ದಿದೆಯಲ್ಲ ಹಂಗೆ ಇದ್ದಪ್ಪ. ಯಾಕೆ ಎದ್ರಕತ್ತೀಯವ? ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಟ್ರೈನ್ ಹತ್ತಿಸ್ಬಿಟ್ಟು ಬರ್ತೀನಿ. ಇರ ಮರ ಇತ್ತ ಬಾರ ಮರೆಯ. ಅಲ್ಲ ಕಡಮ್ಮ, ಗಾಳಿಗೆ ಉಫ್ ಅಂದ್ರೆ ತೂರ್ಕ ಹೊಂಟೋಯ್ತಾನವ. ನೀನ್ ಹಂಗೆ ಒಂದ್ ಕಾಲ್ ಹಿಂಗ ಹಾಕ್ಬಿಟ್ರೆ ನೆಲಕ್ ಕಚ್ಕತಾನೆ. ಓ ಅಯ್ಯೋ, ನೀನ್ ಹಿಂಗೆ ಬಡ್ಕೋಬೇಕು, ತುಳ್ದಾಕ್ಬಿಡ್ತಾರೆ ಗಂಡ ಇಕ್ಳು. ಅವೆಲ್ಲ ಇಲ್ಲ, ಅವ್ರು ಹಿಂಗಂದ್ರೆ ಮೊಕ್ಕೆ ಹೊಳಿಬೇಕು. ನೀನ್ ಹಿಂಗೆ ಅನ್ಕೊಂಡೆ ಇರು. ಸಮಾಧಾನ ಸಮಾಧಾನ, ಗಂಡು ಮಗು ಸಮಾಧಾನ. ಏನು ತಲೆ ಕೆಡ್ಸ್ಕೋಬೇಡ. ನಾನೇನ್ ನಿನ್ ಗಂಡನ್ಗೆ ಇದೆಲ್ಲ ಕೊಟ್ವಿ ಅಂತ ಏನು ಹೇಳಕ್ಕಿಲ್ಲ, ಆಯ್ತಾ? ನೋಡವ್ವ, ನಿನ್ ಸಂಸಾರ ನೆಟ್ಟಿಗಾದ್ರೆ ಅಷ್ಟೇ ಸಾಕು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ನೋಡು, ಟೇಸನ್ ಗಂಟ ನನ್ನ ಗಂಡನ್ನು ಜೊತೆ ಮಾಡಿ ಕಳಿಸ್ತೀನಿ, ಆಯ್ತಾ? ಟೇಸನ್ವರೆಗೂ ಬಿಟ್ಬಿಟ್ಟು ಬರ್ತಾನೆ. ನಡಿ, ನೀನು ಮನೆಗೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬರೋಗು. ಹೋಗು ಹೋಗು. ನೀವು ಕರನ ಹೇಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣವ. ಇರ್ಲಿ ಹೋಗವ, ತಲೆ ಕೆಡಿಸ್ಕೊತೀಯ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಇರುವವರೆಗೆ, ಮಣ್ಣಿನ ಮಮತೆ ಇರುವವರೆಗೆ, ಮಣ್ಣಿನ ಮಮತೆ ಇರುವವರೆಗೆ. ಪಾಪ ಹೆಣ್ಮಗಿನ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತದೆ. ಹಿರಿಯ, ಯಾಕೆ ಯಾವಾಗ್ಲೂ ಭಗವಂತ ಹೆಣ್ಮಕ್ಳಿಗೆ ಕಷ್ಟ ಕೊಡ್ತಾನೋ ಗೊತ್ತಿಲ್ಲ. ಹಿರಿಯ, ಮುತ್ರ ಬಾಯ್ನ ಯಾರು ಹುಟ್ಟಿಸ್ತಾವ ಇವು? ಹಿರಿಯ, ಮಗ ಒಂದೇ ಹೋಯ್ತೈತೆ ನೋಡು, ಬಸ್ನಾಗೆಲ್ಲ ಕಳಿಸ್ಬೇಡ. ಗಂಡೆಕ್ಳದು ಪೋಲಿ ಗಂಡೆಕ್ಳು ಕಾಟ ಎಲ್ಲಿ ಬೇಕು ಅಲ್ಲೇ ಸೌರಾಡ್ಕತ್ತವೆ. ಅದಕ್ಕೇನೆ
ಟ್ರೈನಾಗೆ ಕಳ್ಸು ಆಯ್ತಾ. ಹೆಣ್ಮಕ್ಳು ಇರೋ ಬೋಗಿಯಾಗೆ ಕೂರ್ಸು. ಟಿಕೆಟ್ನ ತಗೊಂಡು ಸೀದಾ ಜೋಬ್ನಾಗ ಮಾಡಿಕೊಂಡು ಮನೆಗೆ ಬಂದ್ಬಿಡು. ಅದಕ್ಕೆ ತಲೆ ಕೆರ್ಕತ್ತೈದು ಏನಾಗಿದ್ದವ? ಅಲ್ಲವೇ ಟಿಕೆಟ್ ನಾ ತಗೊಂಡ್ಬಿಟ್ರೆ ಅವಳು ಬೆಂಗಳೂರಿಗೆ ಹೋಗೋದು ಹೆಂಗವೇ? ಅದೇ ಟ್ರೈನಾಗ ಗೊತ್ತದೆ. ಹೆಂಗ್ ಗೊತ್ತಿದ್ದು ಟಿಕೆಟ್ ನಂತರ ಅವಳು ಟಿಕೆಟ್ ಯಾರು ಪ್ರಯಾಣ ಮಾಡುತ್ತಾರೆ ಅವ್ರ ಹತ್ರನೇ ಇರ್ಬೇಕು. ಎಲ್ಲ ಬರೀ ಸುಳ್ಳು ಹೇಳ್ತೀಯ. ಅವತ್ತು ಮೊನ್ನೆ ನಮ್ಮ ಅವ್ವನ ಹತ್ರ ಹೋದಾಗ ನಂದು ಟಿಕೆಟ್ನ ತಗೊಂಡು ನೀನೇ ಮಡಿಕೊಂಡಿದೆ. ಕೊಡು ಕೊಡು ಅಂದ್ರೆ ನನ್ನ ಹತ್ರ ನೀ ಟಿಕೆಟ್ ಕೊಡ್ಲಿಲ್ಲ. ಟಿಕೆಟ್ ಒಂದೇ ಸಲ ತೋರಿಸಿದ್ನಲ್ಲ, ಇಬ್ರು ಜೊತೆಲಿ ಇದ್ಮೇಲೆ ಅವಾಗ. ಓ, ಯಾರು ಜೊತೆಲಿ ಇರ್ತಾರೆ, ಯಾರು ಪ್ರಯಾಣ ಮಾಡ್ತಾರೆ ಅವ್ರ ಹತ್ರನೇ ಟಿಕೆಟ್ ಇರ್ಬೇಕು. ಏನು ಗೊತ್ತಾಗುದಿಲ್ಲ. ಇನ್ಮೇಲೆ ನನ್ನ ಸಾಮಾನು ಹಂಗೆ ಕೊಟ್ಬಿಡಪ್ಪ, ನಾನೇ ಮಡಿಕೊತೀನಿ. ನಡಿ, ಆಯ್ತು, ಹುಷಾರು. ಮಗಿನ ಬಿಟ್ಬಿಟ್ಟು ಮನೆಗೆ ಬಂದ್ಬಿಡು. ಆಯ್ತು, ನೀನ್ ತಲೆ ಕೆಡ್ಸ್ಕೊಬೇಡ. ಎತ್ತಗೋ ಹೋಗ್ಬೇಡ. ಆಮೇಲೆ ಸ್ವಾಮಿಗಳು ಸರಿಯಿಲ್ಲ, ನಡಿ. ಸ್ವಾಮಿಗಳು ಯಾಕೆ ಬಂದ್ರಿ ಇಲ್ಲಿ? ಟ್ರೈನ್ ಹಚ್ಬಿಟ್ಟು ಬಂದ್ಬಿಟ್ಟೆ. ಏನ್ ಟ್ರೈನ ನೀನೇ ತಳ್ಬಿಟ್ಟು ಬಂದ? ಈ ತರ ನೇತಾಡ್ಕೊ ಬರ್ತಾ ಇದೆಯಾ? ಹಿಂಗ ಅನ್ಕೋ ಬರ್ತಾ ಇದೆಯಲ್ಲ. ಮಗಿನ ಹುಷಾರ್ ಬಿಟ್ಬಿಟ್ಟು ಬಂದಿರ್ತಾನೆ.